ನಮಸ್ತೆ ಗಾಯ್ಸ್, ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿ ಹೊಲ್ಟಿದ್ದೀವಿ ಅಂದರೆ ಮಟನ್ ಊಟಕ್ಕೆ ಹೊಲ್ಟಿದ್ವಿ. ಕಸ್ತೂರು ರಂಗಪ್ಪನಲ್ಲಿ ಗೊಲ್ಲಲಮ್ಮನ ಜಾತ್ರಾ ಮಹೋತ್ಸವಕ್ಕೆ ನಾವು ಮನೆಗೆ ಊಟಕ್ಕೆ ಕರೆದೆ ಅಂತ ಹೊಲ್ಟಿದ್ರೆ ಇಲ್ಲಿ ನೋಡಿದರೆ ಸುಮಾರು ಒಂದು 10,000 to 15,000 ಜನ ಸೇರಿದರು. ಏನಪ್ಪ ಇಷ್ಟು ಜನ ಅಂತ ರೋಡಲ್ಲಿ ನಡ್ಕೊಂಡು ಗಾಡಿನ ಪಾರ್ಕ್ ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲೂ ನೋಡಿದರೆ ಫುಲ್ ಜನ ಕ್ಯೂ. ಮತ್ತು ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಖುಷಿಯಾಗಿ ಹೋದರೆ ನಮ್ಮ ಸಪ್ತಗಿರಿ ಸ್ಟುಡಿಯೋ ಗೋವಿಂದಣ್ಣವರಿದ್ದರು. ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಖುಷಿಯಾಗಿ ದೇವ್ರ ನಮಸ್ಕಾರ ಮಾಡೋಣ ಅಂತ ಹೋದರೆ ಅಲ್ಲಿ ಕ್ಯೂ ಸುಮಾರು ತುಂಬ ಜನ ಸೇರಿದರು. ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಬಗ್ಗೆ ಎಷ್ಟು ದಿನ ಆಚರಣೆ ಮಾಡ್ತೀರಾ ದೇವಸ್ಥಾನ ಜಾತ್ರೆ ಗಂಗಾ ಸ್ನಾನ ಸೋಮವಾರದಿಂದ ಶುರುವಾಗಿ ಮಂಗಳವಾರ ಅಯ್ಯಮ್ಮನಿಗೆ ಪಟ್ಟಾಭಿಷೇಕ ಮಹೋತ್ಸವ ಪೂಜೆ ಕೊಟ್ಟು ಬುಧವಾರ ದಿನ ತನ್ನ ಭಕ್ತಾದಿಗಳೆಲ್ಲ ಹರಕೆ ಎಲ್ಲ ಸಲ್ಲಿಸಿ ಗುರುವಾರ ಬೆಳಿಗ್ಗೆ ಊಟ ಇಷ್ಟೊತ್ತಿನವರೆಗೂ ವಿಜೃಂಭಣೆ ನಡೆದಿದೆ. ಬಂದ ಭಕ್ತಾದಿಗಳೆಲ್ಲ ತಮ್ಮ ತನು ಮನ ಧನ ಅರ್ಪಿಸಿ ಹೊಟ್ಟೆ ತುಂಬ ಊಟ ಮಾಡಿ ಅವರ ಊರಿಗೆಲ್ಲ ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆರವಣಿಗೆ. ಇವತ್ತು ಗುರುವಾರ ನೈಟು ಮೆರವಣಿಗೆ ಆದ ತಕ್ಷಣ ಬೆಳಿಗ್ಗೆ ಭಂಡಾರ ಆಡುತ್ತೆ. ವಿಶೇಷವಾಗಿರುತ್ತೆ ಅಲಂಕಾರ. ಯಾಕೆ ಉತ್ಸವ ಮೂರ್ತಿ ಹೊರಗಡೆ ಬರುತ್ತೆ. ಜಗತ್ತಿಗೆ ದರ್ಶನ ಕೊಡ್ತಾ ಇರ್ತಾಳೆ ತಾಯಿ ಮಹಾಮಾತೆ. ಸರ್ವರು ಇದರಲ್ಲಿ ಪಾಲ್ಗೊಳ್ಬೇಕಾಗಿ ಸಮಸ್ತ ಜನಗಳು ಬಂದರನ್ನ ಇವತ್ತು ಊಟ ಮಾಡಿದಾರೂ ಸಹ ಕೇಳ್ಕೊಳ್ತಾನೆ. ಮುಂದೆ ಅವರು ಬರ್ಬೇಕು ಜನಗಳೆಲ್ಲನ. ನಿಮಗೂ ಧನ್ಯವಾದಗಳು ಯೂಟ್ಯೂಬ್ನವ್ರಿಗೆ. ಥ್ಯಾಂಕ್ ಯು. ನಮಸ್ಕಾರ. ಇದು ದೇವಸ್ಥಾನ ಎಲ್ಲಿ ಬರುತ್ತೆ? ಯಾವ ಡಿಸ್ಟಿಕ್ಕು, ಯಾವ ತಾಲೂಕು? ಸರ್ ಇದು ಬಂದ್ಬಿಟ್ಟು ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕಸ್ತೂರಂಗಪ್ಪನಹಳ್ಳಿ ಗೊಲ್ಲರಟ್ಟಿಯಲ್ಲಿ ಬರುತ್ತೆ. ಇದು ಶ್ರೀ ಗೊಲ್ಲಲಮ್ಮ ದೇವಿ ಅಂತ. ಸುಮಾರು ಇಲ್ಲಿ ಎಷ್ಟು ಜನ ಸೇರ್ತಾರೆ, ಎಷ್ಟು ಮರಿ ಕಡಿತಾರೆ, ಇಲ್ಲಿ ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಹೆಂಗೆ ಮಾಡ್ತಾರೆ? ಎಲ್ಲ ಒಂದೇ ಥರ ಮಾಡ್ತಿದ್ದೀರಾ? ಹೆಂಗೆ ಈ ಥರ ಮಾಡ್ತಿದ್ದೀರಾ? ಇದು ನಾವು ಬಂದ್ಬಿಟ್ಟು ವರ್ಷಕ್ಕೊಂದ್ಸಲಿ ಕಂಪಲ್ಸರಿ ಮಾಡ್ತಾನೆ ಬರ್ತಾ ಇದ್ದೀವಿ. ಇದು ನಮ್ಮ ತಾತ ಮುತ್ತಾತಗಳಿಂದನೂ ನಡ್ಕೊಂಡೇ ಬರ್ತಾ ಇದೆ. ಅದೇ ಥರ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಅಂದರೆ ಒಂದು 100 to 120, 150 ದೇವಿ ಹೆಂಗೆ ಒಲಿತೈತ ಅವ್ರಿಗೆ ಆ ಥರ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಯಾವುದೇ ಥರ ಜಾತಿ ಭೇದ ಭಾವ ಇರಲ್ಲ. ಸುತ್ತಮುತ್ತ ಹಳ್ಳಿ, ಈಗ ಕಸ್ತೂರಂಗಪ್ಪನಹಳ್ಳಿ ಗೊಲ್ಲರಟ್ಟಿ ಸುತ್ತಮುತ್ತ ನಮ್ಮ ಕಸ್ತೂರಂಗಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಏನಾಯ್ತಾ ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಬಂದು ಊಟ ಮಾಡ್ತಾರೆ. ಯಾವುದೇ ಥರ ಜಾತಿ ಸಂಬಂಧ ಏನೂ ಇಲ್ಲ. ಎಲ್ಲರಿಗೂ ಒಂದು ಮಿನಿಮಮ್ ಅಂದರೆ ಒಂದು 5,000 to 6,000 ಜನಕ್ಕೆ ಊಟ ಆಗ್ತದೆ. ಜನ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು? ಈಗ ಇದು ಅಲ್ಲೇ ಅವಾಗ್ಲಿಂದ ಬಂದಿರೋದಂದ್ರೆ ನಮ್ಮ ಸಂಬಂಧಿಕರಾಗಿರ್ಬೋದು, ಈಗ ಇವಾಗ ಬಂದಂಥ ಗ್ರಾಮಸ್ಥರಾಗಿರ್ಬೋದು, ಎಲ್ಲರೂ ಹೊಂದಾಣಿಕೆಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ಥರದ ಏನು ಇದಿಲ್ಲ. ಎಲ್ಲ ನಮ್ಮ ಒಗ್ಗಟ್ಟಿಂದ ಈಗ ನಮ್ಮ ಅಣ್ತಮ್ಮಗಳಾಗಿರ್ಬೋದು, ಈಗ ಯಾವುದೇ ದೇವಸ್ಥಾನದ ಯಾರು ಭಕ್ತಾದಿಗಳಿರ್ಬೋದು, ಎಲ್ಲರೂ ಸೇರಿ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಯಾವುದೇ ಥರದ ಸಮಸ್ಯೆಗಳು ಇಲ್ಲ. ಎಷ್ಟು ದಿನ ಆಚರಣೆ ಮಾಡ್ತೀರಾ ಇದು? ನಾವು ಒಂದಿಗೆ ಈಗ ಸೋಮವಾರ ಅಂದರೆ ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಹುಣ್ಣಿಮೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಆ ಸೋಮವಾರದಿಂದ ಶುಕ್ರವಾರದವರೆಗೂ ಆಗುತ್ತೆ. ಈಗ ಸೋಮವಾರ ಒಳಗೆ ಹೋಗುತ್ತೆ, ಮಂಗಳವಾರ ದೇವಿದು ಪಟ್ಟಾಭಿಷೇಕ ಇರುತ್ತೆ, ಬುಧವಾರ ಈಗ ಏನಾದರೂ ಇವಾಗ ಗ್ರಾಮಸ್ಥರುಗಳಾಗಿರ್ಬೋದು ಯಾರ್ದು ಆರ್ಕೆ ಇರುತ್ತಲ್ಲ ಅವನ್ನ ಸಲ್ಲಿಸ್ತೀವಿ. ಗುರುವಾರ ಬೆಳಿಗ್ಗೆ ಊಟಕ್ಕೆ ಹಾಕ್ತೀವಿ. ಅದಾಗ್ತಿದ್ದಂಗೆ ಗುರುವಾರ ಸಾಯಂಕಾಲ ಅಮ್ಮನವ್ರದ್ದು ಮೆರವಣಿಗೆ ಇರುತ್ತೆ. ಅದೆಲ್ಲ ಮುಗಿದ ತಕ್ಷಣ ತಿರ್ಗಿ ಶುಕ್ರವಾರ ಅಮ್ಮನವ್ರದ್ದು ಭಂಡಾರ ಆಡುತ್ತೆ. ಅಲ್ಲಿಗೆ ಹೂವಿನ ಆರೋಗ್ಯ ಮುಗಿದ್ಮೇಲೆ ಅಲ್ಲಿಗೆ ಪ್ರೋಗ್ರಾಮು ದೇವಿದು ಎಲ್ಲ ಕಂಪ್ಲೀಟ್ ಆಗುತ್ತೆ. ಪ್ರತಿ ವರ್ಷಕ್ಕೊಂದ್ಸರಿ ಪ್ರತಿ 1 ವರ್ಷಕ್ಕೊಂದ್ಸಲಿ ಮಾಡ್ತಾ ಇರ್ತೀವಿ. ಧನ್ಯವಾದ. ಓಕೆ.